ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಈಗಾಗಲೇ ಆಗ್ತಾ ಇರೋಂಥ ಮರ್ಮ ಥೆರಪಿ ಅದ್ಭುತವಾಗಿ ಆಗ್ತಾ ಇದೆ. ಸೊ ಈ ಮರ್ಮ ಥೆರಪಿ ಈ ತಜ್ಞರು ಮತ್ತು ಈ ವಿಸ್ಡಮನ್ನು ಈಗಾಗಲೇ ನಾವೆಲ್ಲ ನೋಡಿದ್ವಿ ಪ್ರಾಕ್ಟಿಕಲ್ ಆಗಿ. ಆದರೆ ಮೇಡಮಿಂದ 2 ಮಾತುಗಳು ಕೇಳು. ನಮಸ್ಕಾರ, ನನ್ನ ಹೆಸರು ರೂಪಾ ಅಂತ. ಸೊ ನಿಮ್ಗೆಲ್ಲರಿಗೂ ಗೊತ್ತು, ನಾನೊಂದು ವರ್ಮ ಸ್ಪೆಷಲಿಸ್ಟ್. ಇವಾಗ ನಾನು ವರ್ಮ ಬಗ್ಗೆ ಮಾತಾಡ್ತಾ ಇಲ್ಲ, ಸುಮ್ಮನೆ ಜನರಿಗಾಗಿ ಮಾತಾಡ್ತೀನಿ. ಬಿಕಾಸ್ ನನ್ನ ಕನ್ನಡ ಸ್ವಲ್ಪ ಬ್ಯಾಡ್ ಇರುತ್ತೆ, ಪ್ಲೀಸ್ ಕೈಂಡ್ಲಿ ಅಡ್ಜಸ್ಟ್. ಅರ್ಥ ಆಗಿಲ್ಲ ಅಂದರೆ ಕೇಳಿ, ಐ ಜಸ್ಟ್ ಮೇಕ್ ಯು ಅಂಡರ್ಸ್ಟ್ಯಾಂಡ್. ಎಲ್ಲರೂ ಯೋಗ ಮಾಡ್ತೀರಾ? ಎಲ್ಲರೂ ಯೋಗ ಮಾಡೋರೇ ಅಲ್ವಾ? ರೈಸ್ ಯುವರ್ ಹ್ಯಾಂಡ್ಸ್ ದೋಸ್ ಆರ್ ಡೂಯಿಂಗ್ ಯೋಗ. ವಾವ್, ಸೋ ಮೆನಿ. ಗುಡ್. ಸೊ ಓಕೆ, ವಾಟ್ ಇಸ್ ಯೋಗ? ಯಾರೋ ರೈಸ್ ಮಾಡಿದ್ರಲ್ಲ, ಯಾರಾದೊಬ್ರು ಯೋಗ ಅಂದ್ರೆ ಏನು ಅಂತ ಹೇಳ್ಬೋದಲ್ವ? ನೈಸ್ ಆನ್ಸರ್ ಸರ್. ಯೋಗ ಮೀನ್ಸ್ ಯೋಗ. I don't want to take much time. Sir has given me only 5 minutes, so ನಾನು ಬೇಗ ಹೇಳ್ಬಿಡ್ತೀನಿ. ಉಸಿರಾಟ ಕ್ರಿಯೆಗಳನ್ನು ಸರಿಪಡಿಸ್ಕೊಳ್ಳೋದೇ ಯೋಗ. ಉಸಿರಾಟನ ಸರಿಪಡಿಸ್ಕೊಳ್ಳೋದೇ ಯೋಗ. ಓಕೆ, ದಟ್ ಇಸ್ ಏನಾದರೂ ಒಂದು ಸರಿಪಡಿಸ್ಕೊಳ್ಳೋದು ಯೋಗ ಅಂತ ಅವ್ರು ಹೇಳ್ತಾ ಇದ್ದಾರೆ, ಉಸಿರಾಡೋದು. ಬಟ್ ನಾಟ್ ಓನ್ಲಿ ಉಸಿರಾಟ, ವಿ ಹ್ಯಾವ್ ಸೋ ಮೆನಿ ಥಿಂಗ್ಸ್ ಇನ್ ಅವರ್ ಬಾಡಿ, ರೈಟ್? ಬಾಡಿ ಇದೆ, ಮೈಂಡ್ ಇದೆ, ಸೋಲ್ ಇದೆ, ಪ್ರಾಣ ಇದೆ. ಓಕೆ, ಸೊ ನಾನೇನು ಹೇಳ್ತೀನಿ ಅಂದರೆ, ನಾನು ಹೇಳಿಲ್ಲ, ಇದು ಋಷಿಗಳು ಹೇಳಿದ್ದಾರೆ, ದೊಡ್ಡ ದೊಡ್ಡ ಸ್ವಾಮೀಜಿ ಹೇಳಿದ್ದಾರೆ. ಯೋಗ ಇಸ್ ದ ಯೂನಿಯನ್ ಬಿಟ್ವೀನ್ ಜೀವಾತ್ಮ with Paramatma. Got it? Oh wow, you all are saying that Jivatma and Paramatma. So what is Jivatma? What is Paramatma? See, ಒಂದು ಸ್ಟೋರಿ ಹೇಳ್ಬೇಕಂತ ಆಸೆ ಪಡ್ತಾ ಇದ್ದೀನಿ. 5 ಬ್ಲೈಂಡ್ ಮೆನ್ ಇದ್ದಾರೆ. ಆ 5 ಬ್ಲೈಂಡ್ ಮೆನ್ ಮುಂದೆ ಒಂದು ಎಲಿಫೆಂಟ್ ತಂದು ನಿಲ್ಲಿಸ್ತಾ ಇದ್ದಾರೆ. ಎಲಿಫೆಂಟ್, ಓಕೆ? ಸೊ ಕಣ್ಣು ಮುಚ್ಕೊಂಡು ಒಂದು ಬ್ಲೈಂಡ್ ಮೆನ್ ಫಸ್ಟ್ ಏನು ಮಾಡ್ತಾರೆ, ಆ ಎಲಿಫೆಂಟ್ ಒಳಗೆ ಕಾಲನ್ನ ಟಚ್ ಮಾಡ್ತಾರೆ. ಟಚ್ ಮಾಡಿದಾಗ ಆ ಬ್ಲೈಂಡ್ ಮೆನ್ಗೆ ಅದು ಎಲಿಫೆಂಟ್ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಅವ್ರ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಓ ದಿಸ್ ಇಸ್ ಅ ವೆರಿ ಬಿಗ್ ಪಿಲ್ಲರ್. ಪಿಲ್ಲರ್ ಅಂದ್ರೆ ಗೊತ್ತಲ್ವಾ, ಒಂದು ಮನೆ ಕಟ್ಟಿದಾಗ ಒಂದು ಪಿಲ್ಲರ್. ಗಾಟ್ ಇಟ್? ಸೊ ಅದು ಪಿಲ್ಲರ್ ಅಂತ ಆ ಬ್ಲೈಂಡ್ ಮೆನ್ ಹೇಳ್ತಾರೆ. ಸೆಕೆಂಡ್ ಬ್ಲೈಂಡ್ ಮೆನ್ ಆ ಎಲಿಫೆಂಟ್ ಕೂಡ ಟೇಲ್ನ ಮುಟ್ಬಿಟ್ಟು, ಬಾಲನ್ನ ಮುಟ್ಟುಬಿಟ್ಟು ಹೇಳ್ತಾರೆ, ಇದು ಇಟ್ ಇಸ್ ಲುಕಿಂಗ್ ಲೈಕ್ ಅ ಸ್ನೇಕ್. ಓಕೆ, ಅನ್ಹಾರ್ಮ್ಡ್ ಸ್ನೇಕ್ ಅಂತ ಹೇಳ್ತಾರೆ. ಬಿಕಾಸ್ ಈಸ್ ಅ ಬ್ಲೈಂಡ್ ಮೆನ್ ಅಲ್ವಾ, ಕಣ್ಣು ಕಾಣಲ್ಲ, ಅದರಿಂದ ಅವ್ರು ಹಂಗೆ ಹೇಳ್ತಾರೆ. ಇನ್ನೊಬ್ರು ಅವ್ರ ಟಸ್ಕ್ನ ಮುಟ್ಬಿಟ್ಟು ಹೇಳ್ತಾರೆ, ಸೊಂಡಿಲನ್ನ ಮುಟ್ಬಿಟ್ಟು ಹೇಳ್ತಾರೆ, ಇದು ಏನೋ ಹಾರ್ನ್ ತರ ಇರುತ್ತಲ್ವಾ, ಏನೋ ಒಂದು ದನ ಕೌಡ ಹಾರ್ನ್ ತರ ಇದೆಯಾ ಇದು, ಬಟ್ ದಟ್ಸ್ ಟಸ್ಕ್ ಆಫ್ ಎಲಿಫೆಂಟ್. ಎಲಿಫೆಂಟ್ ಅನ್ನೋದು ವೆರಿ ಪವರ್ಫುಲ್ ಅಲ್ವಾ, ಆದ್ರೆ ಆ ಬ್ಲೈಂಡ್ ಮ್ಯಾನ್ಗೆ ಆ ಥರ ಕಾಣುತ್ತೆ. ಇನ್ನೊಬ್ರು ತಂದ ಸೊಂಟಿಲವ ಅದನ್ನ ನೋಡ್ಬಿಟ್ಟು ಬನಾನಾ ಅವಡ ಟ್ರೀ ತರ ಇದೆಯಲ್ವಾ, ಬನಾನಾ ಅವಡ ಟ್ರಂಕ್ ತರ ಇದೆಯಲ್ವಾ ಅಂತ. ದೆನ್ ಒನ್ ಆಫ್ ದ ಲಾಸ್ಟ್ ಬ್ಲೈಂಡ್ ಮ್ಯಾನ್ ಇಸ್ ಟಚಿಂಗ್ ದ ಇಯರ್ಸ್. ಅದಾದ್ರು ಕಿವಿನ ಮುಟ್ಬಿಟ್ಟು ಹೇಳ್ತಾರೆ, ಇದೇನು ಫ್ಯಾನ್ ತರ ಇದೆಯಲ್ಲ, ಗಾಳಿ ಬರತ್ರ ಒಂದು ಫ್ಯಾನ್, ಕೈ ಫ್ಯಾನ್ ತರ, ಬೀಸಿನಿ ತರ ಇರುತ್ತಲ್ವಾ. ಸೊ ಇವಾಗ ನಾನು ಏನು ಹೇಳ್ತೀನಿ ಅಂದರೆ, ನಾವೆಲ್ಲರೇ ಬ್ಲೈಂಡ್. ವೆನ್ ಟಾಕಿಂಗ್ ಅಬೌಟ್ ಯೋಗ, ನಾವೆಲ್ಲ ಬ್ಲೈಂಡ್. ಸೊ ನಮಗೆ ನಿಜವಾಗಿ ಪರಮಾತ್ಮ ಅನ್ನೋದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಯಾ, ಬಿಕಾಸ್ ಹೌ ಮೆನಿ ಆಫ್ ದೆಮ್ ಇನ್ ದಿಸ್ ಕ್ರೌಡ್ ಆರ್ ಹ್ಯಾಪಿ? ದೋಸ್ ಆರ್ ವೆರಿ ಹ್ಯಾಪಿ, ಲಿವಿಂಗ್ ಯೋರ್ ಲೈಫ್ ವೆರಿ ವೆರಿ ಹ್ಯಾಪಿ. ತುಂಬ ಸಂತೋಷವಾಗಿ ನನ್ನ ಜೀವನ ಮಾಡ್ತಾ ಇದ್ದೀನಿ ಅನ್ನೋರು ರೈಸ್ ಯುವರ್ ಹ್ಯಾಂಡ್ ಪ್ಲೀಸ್. Who's that? Ma'am. Super ma'am, God bless you. And so super. Okay, sir, ಈ ಕ್ರೌಡ್ ಒಂದು 150 ಪೀಪಲ್ ಇರ್ತಾರ, ಅದರಲ್ಲಿ 2 ಜನ ಕೈ ಎತ್ತಿದ್ದಾರೆ. ಸೊ ನಾನು ಮಾತಾಡ್ಬೇಕು ಇವಾಗ. 2 ಜನ, ಐ ಆಮ್ ಹ್ಯಾಪಿ, ಶಿ ಇಸ್ ಹ್ಯಾಪಿ, ಸೊ ಐ ಡೋಂಟ್ ಟಾಕ್ ಅಬೌಟ್ ಹರ್. ಬಟ್ ಇವಾಗ ಇದು ಮೆಜಾರಿಟಿ ಆಗಿದೆ, ಸೊ ನಾನು ಅದ್ರ ಬಗ್ಗೆ ಮಾತಾಡಬೇಕು. ಇವಾಗ ಜೀವಾತ್ಮ ಅನ್ನೋದು ಕಾಸ್ಮಿಕ್ ಎನರ್ಜಿ. ಗಾಟ್ ಇಟ್? ಪರಮಾತ್ಮ ಅನ್ನೋದು ಇಟ್ಸ್ ಮೀ, ಇಂಡಿವಿಜುವಲ್. ನೀವೆಲ್ಲ ಅನ್ಕೋತೀರಾ ನಾನು ಬೇರೆ, ಆ ಪರಮಾತ್ಮ ಬೇರೆ ಅಂತ. ನೋ, ಇಟ್ಸ್ ನಾಟ್ ಡಿಫ್ರೆಂಟ್.
ನೀವೆಲ್ಲ ಬ್ಲೈಂಡ್ ಮೆನ್ ಥರ ಇದ್ದೀರಾ, ನಾವೆಲ್ಲ ಬ್ಲೈಂಡ್ ಮೆನ್ ಥರ ಇದ್ದೀವಿ. ಸೊ ದ್ಯಾಟ್ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ದ ಎಲಿಫೆಂಟ್ ಸ್ಟ್ಯಾಂಡಿಂಗ್. ಅಲ್ಲಿ ಎಲಿಫೆಂಟ್ ಇರೋದು ನಮ್ಗೆ ಗೊತ್ತಿಲ್ಲ, ಆದರೆ ನಾವು ಆ ಕಾಸ್ಮಿಕ್ ಎನರ್ಜಿನ ಸೇಮ್. ದಟ್ ಈಸ್ ವಾಟ್ ಯೋಗ ಇಸ್ ಟೆಲ್ಲಿಂಗ್. ನಾವು ಸುಮ್ಮನೆ ಅನ್ಕೋತೀವಿ ನಾವು ಡಿಫ್ರೆಂಟ್ ಅಪ್ಪ, ನಮಗೆ ವಿ ಡೋಂಟ್ ಹ್ಯಾವ್ ಆ ತಗ್ದಿನೇ ಇಲ್ಲ, ಅದನ್ನ ಮುಟ್ಟೋದಕ್ಕೆ ತಗ್ದಿನೇ ಇಲ್ಲ ಅಂತ ಅನ್ಕೊಂಡ್ವಿ. ನೋ, ಐ ಆಮ್ ಸೇಮ್ ವಿತ್ ದಟ್ ಕಾಸ್ಮಿಕ್ ಎನರ್ಜಿ. ನಾನು ಅದು ಸೇಮ್. ಓಕೆ, ಸೊ ಹೆಂಗೆ ಸೇಮ್ அப்படின்னா ಹೌ ಇಟ್ ಇಸ್ ಹಂಗಂದ್ರೆ, ಸಿ ವಿ ಡೋಂಟ್ ರಿಯಲೈಸ್ ಅವರ್ ಸೆಲ್ಫ್. ಮೇನ್ ಥಿಂಗ್ ವಾಟ್ ಇಸ್ ಕಮಿಂಗ್ ಇನ್ ಫ್ರಂಟ್, ಏನು ಮುಂದೆ ನಿಲ್ತಾ ಇದೆ ಅಂದರೆ ಈಗೋ. ನಮ್ಮಲ್ಲಿರೋ ಒಂದು ಕ್ಯಾರೆಕ್ಟರ್ ಕಾಲ್ಡ್ ಈಗೋ. ಸರ್, ಕನ್ನಡದಲ್ಲಿ ಈಗೋ ಏನು? ಅಹಂಕಾರ. ಇವಾಗ ಒಂದು ವೆಸಲ್ ಇದೆ, ಆ ವೆಸಲ್ ಎಂಟಿ ಆಗಿದ್ರೆ ಮಾತ್ರ ತಾನೇ ನೀರು ಫಿಲ್ ಮಾಡೋಕ್ಕಾಗೋದು. ಇಫ್ ದ ವೆಸಲ್ ಫುಲ್ ಆಗಿದ್ರೆ ಅದರಲ್ಲಿ ನೀರು ಫಿಲ್ ಮಾಡೋಕ್ಕಾಗುತ್ತಾ? ಅಲ್ವಲ್ಲ. ಸೊ ನಾವು ನಮ್ಮ ಒಳಗಡೆ ಆ ಅಹಂಕಾರ ಅನ್ನೋ ಒಂದು ಬುದ್ಧಿನ ಸೋ ಮಚ್ ಇಟ್ಕೊಂಡಿದ್ದೀವಿ. ಅದರಿಂದ ಆ ಪರಮಾತ್ಮ ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಓಕೆ, ಸರಿ. ಇವಾಗ ಮ್ಯಾಮ್ ನೀವು ತುಂಬ ಟೆಕ್ನಿಕಲ್ ಆಗಿ ಏನೇನೋ ಮಾತಾಡ್ತಾ ಇದ್ದೀರಾ, ನಂಗೆ ಬೋರ್ ಹೊಡಿತಾ ಇದೆ ಅಂತ ಲಾಸ್ಟಲ್ಲೆಲ್ಲ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು. ಸೊ ಐ ವಾಂಟ್ ಟು ಗೋ ಇಟ್ ಸಮ್ವೇರ್ ಸೊ ಡೀಪ್ ಅಂದರೆ ಸ್ವಲ್ಪ ಔಟ್ ಆಫ್ ಸಬ್ಜೆಕ್ಟ್. ಎಷ್ಟು ಜನ ನಮ್ಮಲ್ಲಿ ಸೆಲ್ಫ್ ಅಕ್ಸೆಪ್ಟೆನ್ಸ್ ಮಾಡ್ಕೊಂಡಿದ್ದಾರೆ? ನಾನು ಹಿಂಗೆಪ್ಪ, ನಾನು ರಿಕ್ಷಾ ಇಳಿತೀನಿ, ನಾನು ಆಟೋ ಡ್ರೈವರ್ಪ್ಪ, ಐ ಆಮ್ ಸೋ ಹ್ಯಾಪಿ, ನನಗೆ ಆಟೋ ಡ್ರೈವಿಂಗ್ ಮಾಡೋದೇ ತುಂಬ ಇಷ್ಟ ಆಗಿದೆ, ಐ ಆಮ್ ಹ್ಯಾಪಿಲಿ ಲಿವಿಂಗ್ ಮೈ ಲೈಫ್ ಅಂತ ಎಷ್ಟು ಜನ ನಾವು ತಿಳ್ಕೊತೀವಿ. ಇವಾಗ ಅವ್ರವ್ರಿಗೆ ಏನೇನು ಬಂದಿದೆಯೋ ಅದನ್ನ ಇಟ್ಕೊಂಡು ಹ್ಯಾಪಿ ಆಗಿರೋರು ಎಷ್ಟು ಜನ? 1 2 3 4 5 6. ವೆರಿ ಗುಡ್. ಔಟ್ ಆಫ್ 100 ಐ ಕ್ಯಾನ್ ಸಿ ಸಮ್ 10 ಪೀಪಲ್ ರೈಸಿಂಗ್ ದೇರ್ ಹ್ಯಾಂಡ್ಸ್. ಸೊ ದಟ್ ಮೀನ್ಸ್ ಯು ಆರ್ ಆಲ್ ಹ್ಯಾಪಿ. ಹಂಗಂದ್ರೆ ನೀವು ಹ್ಯಾಪಿ ಆಗಿದ್ದೀರಾ. ಸೊ ಯು ನೋ, ಆ ಸೀಕ್ರೆಟ್ ಗೊತ್ತಾಗ್ಬಿಟ್ಟಿದೆ ನಿಮಗೆ ಹ್ಯಾಪಿಯಾಗಿ ಹೆಂಗಿರ್ಬೇಕಂತ. ಬಟ್ ಮೆಜಾರಿಟಿ ಆಫ್ ದ ಪೀಪಲ್ಗೆ ಏನು ಮಾಡ್ತಾರೆ ಗೊತ್ತಾ? ಯಾವಾಗ ನೋಡ್ರು ಕಾಂಪ್ಲೆಕ್ಸ್. ಪಕ್ಕದ ಮನೆಯಲ್ಲಿ 3 ಕಾರ್ ತಗೋಬಿಟ್ಟಿದ್ದಾರೆ. ಅವ್ರ ಮನೆಯಲ್ಲಿ ಒಂದೊಂದು ರೂಮಲ್ಲಿ ಟಿವಿ ಇದೆ. ಅವರು ಚಿನ್ನದ ಒಡವೆ 3-4 ಇಟ್ಕೊಂಡಿದ್ದಾರೆ, ನನ್ನ ಹತ್ರ ಒಂದೇ ಇರೋದು. ಈ ತರ ಕಂಪ್ಯಾರಿಷನ್ ಒಂದು. ಇನ್ನೊಂದು, ಅವಳ ಆಕ್ಟರ್ ಅಪ್ಪ, ಶಿ ಇಸ್ ಅನ್ ಆಕ್ಟ್ರೆಸ್, ನಾನ್ ಆಫ್ಟರ್ ಆಲ್ ಎ ಟೀಚರ್. ಓಕೆ, ಸೊ ಆಕ್ಟ್ರೆಸ್ ಅಂದ್ರೆ ದೊಡ್ಡದು, ಟೀಚರ್ ಅಂದ್ರೆ ಕಡಿಮೆ. ಇನ್ನೊಂದು, ಅವನು ಫುಟ್ಬಾಲ್ ಪ್ಲೇಯರ್. ಓಕೆ, ಅವ್ರು ಫುಟ್ಬಾಲ್ ಪ್ಲೇಯರ್. ಇನ್ನೊಂದು, ಇದು ರೂಪಾ ಮ್ಯಾಮ್, ವರ್ಮಾ ಸ್ಪೆಷಲಿಸ್ಟ್, ಇಲ್ಲಿ ನಿಂತು ಮಾತಾಡ್ತಾ ಇದ್ದಾರೆ, ಕೋಟ್ ಎಲ್ಲ ಹಾಕೊಂಡಿದ್ದಾರೆ. ಸೊ ಶಿ ಇಸ್ ಬೆಸ್ಟ್ ಆ್ಯಂಡ್ ನಾನು ಆ ಥರ ಅಲ್ಲಿ ಹೋಗಿ ನಿಂತು ಮಾತಾಡ್ತಾ ಇಲ್ಲ. ಸೊ ಐ ಆಮ್ ಡೌನ್. ಆ ಥರ ಕಂಪ್ಯಾರಿಷನ್, ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಆಕ್ಟ್ರೆಸ್ ಆಗಿರೋರು ಮೆಟೀರಿಯಲ್ ಲೈಫ್, ಆಚೆ ನೋಡೋದಕ್ಕೆ ಅವರು ಸಂತೋಷವಾಗಿರ್ತಾರೆ. ಆದರೆ ಇಂಟರ್ನಲ್ಲಿ ಎಷ್ಟು ಜನಕ್ಕೆ ಗೊತ್ತು ಅವ್ರೊಳಗಡೆ ಸಫರ್ ಆಗ್ತಾ ಇರ್ತಾರೆ ಅಂತ. ಸೊ ನೀವೆಲ್ಲರೂ ಆ ಮೆಟೀರಿಯಲಿಸ್ಟಿಕ್ ನ ನೋಡ್ಕೊಂಡು ವಾವ್ ಅವ್ರು ಸೂಪರ್ ಆಗಿದಾರಪ್ಪ, ನಾವು ಚೆನ್ನಾಗಿಲ್ಲಪ್ಪ, ಅವ್ರು ಸ್ಪೀಕರ್ ಆಗಿದ್ದಾರಪ್ಪ, ಅವ್ರಿಗೆ ಏನ್ ಕಷ್ಟ ಇದೆ, ನಾನು ಇಷ್ಟು ಕಷ್ಟಪಡ್ತಾ ಇದ್ದೇನೆ, ಆ ಥರ ಕಂಪ್ಯಾರಿಷನ್ ಇಲ್ಲ. ನಾನು ಹೇಳಿದೆ, ಯೋಗ ಅಲ್ಲಿ ಧರ್ಮ ಅನ್ನೋದು ಏನು ಗೊತ್ತಾ? ಯೋಗ ಫೀಲ್ಡ್ ಅಲ್ಲಿ ಧರ್ಮ ಅಂದ್ರೆ ಒಂದು ಕೆಲಸ ನಮಗೆ ಎಫರ್ಟ್ಲೆಸ್ ಆಗಿ ಬಂದ್ರೆ, ಫಾರ್ ಎಕ್ಸಾಂಪಲ್ ಹೋಮ್ ಮೇಕರ್ ಇದ್ದಾರೆ, ಅವ್ರ ಮಗುನ ಚೆನ್ನಾಗಿ ನೋಡ್ಕೋತಾರೆ, ಒಂದು ಏಟು ಹೊಡೆಯಲ್ಲ, ಅಷ್ಟು ಬುದ್ಧಿ ಹೇಳ್ಕೊಡ್ತಾರೆ. ಮತ್ತೆ ಅವರು ಒಬ್ರಿಗೆ ಕಷ್ಟ ಅಂದ್ರೆ ಹೋಗಿ ಹೆಲ್ಪ್ ಮಾಡ್ತಾರೆ, ಕಂಪ್ಯಾಷನ್, ಲವ್, ಅಷ್ಟು ಪ್ರೀತಿಯಿಂದ ಲವ್ ಮಾಡ್ತಾರೆ. ಆ ಕ್ಯಾರೆಕ್ಟರ್ ಎಫರ್ಟ್ಲೆಸ್ ಆಗಿ ಬರುತ್ತಲ್ಲ, ಆ ಥರ ಎಲ್ಲರಿಗೂ ಬರಲ್ಲ. ಗುಡ್ ಗಾರ್ಡನಿಂಗ್ ಮಾಡ್ತಾರೆ, ಮನೆಯಲ್ಲಿ ಗಾರ್ಡನಿಂಗ್ ಮಾಡ್ತಾರೆ, ಬಟ್ಟೆ ಸ್ಟಿಚ್ ಮಾಡಿ ಕೊಡ್ತಾರೆ, ಪರ್ಫೆಕ್ಟ್ ಆಗಿ ಬಟ್ಟೆ ಸ್ಟಿಚ್ ಮಾಡಿ ಕೊಡ್ತಾರೆ. ಸೊ ದೇ ಡೂ ಎಫರ್ಟ್ಲೆಸ್ಲಿ. ಸೊ ಒಂದು ಕೆಲಸ ಎಫರ್ಟ್ಲೆಸ್ ಆಗಿ ಮಾಡಿಬಿಟ್ಟು ಅದರಲ್ಲಿ ಸಂತೋಷ ಮಾಡೋದು ಧರ್ಮ. ಇನ್ನೊಬ್ಬರನ್ನ ನೋಡ್ಬಿಟ್ಟು ನಾನು ಆಕ್ಟ್ರೆಸ್ ಆಗಿಲ್ಲ, ನಾನು ಕ್ರಿಕೆಟ್ ಪ್ಲೇಯರ್ ಆಗಿಲ್ಲ, ನಾನು ಫುಟ್ಬಾಲ್ ಪ್ಲೇಯರ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಕಂಪ್ಯಾರಿಷನ್ ತಗೊಂಡು ನೀವು ಯು ಆರ್ ಆಲ್ರೆಡಿ ಪರ್ಫೆಕ್ಟ್, ಬಟ್ ಯು ಆರ್ ನಾಟ್ ನೋಯಿಂಗ್ ದ್ಯಾಟ್. ಆ್ಯಂಡ್
ಯು ಫೀಲ್ ಸೋ ಕಾಂಪ್ಲೆಕ್ಸ್. ಸೊ ಹೇಳ್ತಾರೆ ರೋಡ್ ಗುಡಿಸ್ತಾ ಇದಾರಲ್ಲ, ದಟ್ ಡೈಲಿ ವರ್ಕರ್ ವಿತ್ ಪ್ಯಾಷನ್ ದೇ ಸ್ವೀಪ್ ಸ್ಟ್ರೀಟ್ ಅಲ್ವಾ. ನೀವು ನೋಡಿದೀರಾ ಎಷ್ಟು ಚೆನ್ನಾಗಿ ಪೇಪರ್ ಅಲ್ಲ, ಸೂಪರ್ ಆಗಿ ಒಂದ್ ಪೇಪರ್ ಬೆಳಗ್ಗೆ 7 o'clock ನೋಡಕ್ ಆಗುತ್ತಾ ರೋಡಲ್ಲಿ? MG ರೋಡಲ್ಲಿ ನೋಡಿ, ಇಲ್ಲಿ ಗುಡಿಸ್ತಾ ಇದಾರ ನನ್ಗೆ ಗೊತ್ತಿಲ್ಲ, ಬಟ್ ಆ ರೋಡ್ಸ್ ಅಲ್ಲೆಲ್ಲ ಗುಡಿಸ್ತಾ ಇದಾರೆ, ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಅದು ಧರ್ಮ. ಬಟ್ ಒಂದು ಸೈಂಟಿಸ್ಟ್ ಇರ್ತಾರೆ, ಆ ಸೈಂಟಿಸ್ಟ್ ವಿಥೌಟ್ ಲೈಕಿಂಗ್ಲಿ ಹಿ ಡಸ್ ದಿಸ್ ವರ್ಕ್. ಅವ್ರಿಗೆ ಇಷ್ಟ ಆಗಿರಲ್ಲ ಸೈಂಟಿಸ್ಟ್ ವರ್ಕ್, ಆದ್ರೂ ಅವ್ರು ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅದು ಧರ್ಮನ, ಇದು ಧರ್ಮನ? ಇಲ್ಲ ಇವರು ಯೋಗಿಕ್ ಪಾತಲ್ಲಿದ್ದಾರ, ಇವರು ಯೋಗಿಕ್ ಪಾತಲ್ಲಿದ್ದಾರ? ಯಾರು ಯೋಗಿಕ್ ಪಾತಲ್ಲಿದ್ದಾರೆ? ಕಸ ಗುಡಿಸೋರು. ಸೊ ದ ಸ್ಯಾಟಿಸ್ಫ್ಯಾಕ್ಷನ್ ವಿಚ್ ಕಮ್ಸ್ ಎಫರ್ಟ್ಲೆಸ್ಲಿ. ನಾವು ಎಫರ್ಟ್ಲೆಸ್ ಆಗಿ ಏನೇನು ಹಾಕಬೇಕು ಅದನ್ನ ಹಾಕಿದ್ರೇನೆ ನಾವು ಆ ಪರಮಾತ್ಮ ಇದೆ ಅಲ್ವಾ, ಅದ್ರ ಜೊತೆ ನಾವು ಈಸಿಯಾಗಿ ಮಿಂಗಲ್ ಆಗ್ಬೋದು. ದಟ್ ಇಸ್ ದ ಎನರ್ಜಿ. Again, coming to the treatment, Burma treatment is all about energy. ಇವಾಗ ಈ ತರ ಸ್ಟ್ರೆಸ್ ಆಗ್ತಾ ಇದ್ದೀರಲ್ಲ, ಅನ್ನೋಯಿಂಗ್ ಸ್ಟ್ರೆಸ್, ಅದಾದ್ರು ಒಬ್ಬರನ್ನ ಕಂಪೇರ್ ಮಾಡ್ಕೊಂಡು ಬರೋ ಸ್ಟ್ರೆಸ್ಸೇ ಅಬ್ಸ್ಟ್ರಕ್ಷನ್ ಆಗ್ಬಿಡುತ್ತೆ ನಮ್ಮ ಬಾಡಿಯಲ್ಲಿ. ಅಬ್ಸ್ಟ್ರಕ್ಷನ್ ಆದಾಗ ವರ್ಮಾ ಪಾಯಿಂಟ್ಸ್ ಅಂತ ನಮ್ಮ ಬಾಡಿಯಲ್ಲಿ ಇರುತ್ತೆ, ಎಲ್ಲಿ ಹೋಗಿ ಅಬ್ಸ್ಟ್ರಕ್ಷನ್ ಆಗ್ಬೇಕೋ ಅದ್ರ ಮನೆಯಲ್ಲಿ ಹೋಗಿ ಕೂತ್ಕೊಂಡು ಅಬ್ಸ್ಟ್ರಕ್ಟ್ ಆಗ್ಬಿಡುತ್ತೆ. ಗೊತ್ತಾಯ್ತಾ? ಆವಾಗ ಆ ಅಬ್ಸ್ಟ್ರಕ್ಷನ್ ನ ಎನರ್ಜಿನೇ ಅದು. ಅಬ್ಸ್ಟ್ರಕ್ಷನ್ ಅನ್ನೋದು ಎನರ್ಜಿ ಇಸ್ ಗೆಟಿಂಗ್ ಅಬ್ಸ್ಟ್ರಕ್ಟೆಡ್. ಆ ಎನರ್ಜಿನ ರಿಲೀಸ್ ಮಾಡಿ ಪ್ರಾಪರ್ ಆಗಿ ಆ ಎನರ್ಜಿ ಬಾಡಿ ಫುಲ್ ಫ್ಲೋ ಮಾಡೋ ಕಥೆನೇ ವರ್ಮಾ. ಇಟ್ಸ್ ಆಲ್ ಅಬೌಟ್ ಎನರ್ಜಿ. ಆ ಕಾಲದಲ್ಲಿ ಡಾಕ್ಟರ್ಸ್ ಇಲ್ಲ, ಎನಿ ಸ್ಪೆಷಲಿಸ್ಟ್ ಯಾರೂ ಇಲ್ಲ, ಇದು ಮನೇನೆ ಮಾಡ್ತಾ ಇದ್ರು ವರ್ಮಾ. ಇದು ಶಿವನೋಡ ಕಲೆ ಅಂತ ಹೇಳ್ತಾರೆ. ಯು ಗೂಗಲ್ ಇಟ್ ಅಂಡ್ ಸಿ. ಅವರು ಪಾರ್ವತಿ ಅವ್ರ ಮಗ ಷಣ್ಮುಗನ್ಗೆ, ಷಣ್ಮುಗ ಅಗಸ್ತ್ಯ ಮುನಿ. ಇಟ್ಸ್ ಸಿದ್ಧ ಮೆಡಿಸಿನ್ ಇದು ವರ್ಮ ಕಲೆ ಅನ್ನೋದು. ಇಟ್ಸ್ ಆಲ್ ಅಬೌಟ್ ಎನರ್ಜಿ. ನಮ್ಮ ಆಚೆಯಲ್ಲಿ ಇರೋದು ಎನರ್ಜಿ, ನಮ್ಮ ಒಳಗಡೆ ಇರೋದು ಎನರ್ಜಿ. ಸೊ ಇದು ನೀವೇ ಕೆಡ್ಸ್ಕೋತಾ ಇದ್ದೀರಾ. ನಿಮಗೆ ಒಂದು ಡಿಸೀಸ್ ಬರುತ್ತೆ ಅಂದ್ರೆ ರೀಸನ್ ಇಸ್ ನಾಟ್ ಬಿಕಾಸ್ ಪಕ್ಕದ ಮನೆಯಲ್ಲಿ ಜ್ಯುವೆಲ್ಸು, 3 ಕಾರು, 2 TV ಅಲ್ಲ. ಇಟ್ ಇಸ್ ಯೋರ್ ಎನರ್ಜಿ, ಯು ಆರ್ ಸ್ಪಾಯ್ಲಿಂಗ್ ಯೋರ್ ಎನರ್ಜಿ. ಅವ್ರನ್ನ ನೋಡ್ಕೊಂಡು ನೀವು ಸ್ಪಾಯ್ಲ್ ಮಾಡ್ಕೊತೀರ. ಆವಾಗ ಏನ್ ಮಾಡ್ಬೇಕು? ನಮ್ ತರ ಇರೋರು ಬಂದು ಆ ಎನರ್ಜಿನ ಎತ್ತಾಕ್ಬೇಕೆ, ಅಥವಾ ಇಟ್ಸ್ ಯು ಆರ್ ಗಿವಿಂಗ್ ಡ್ಯೂಟಿ. ನೀವು ನಮ್ಗೆ ದುಡ್ಡು ಕೊಟ್ಟು ಮಾಡ್ಕೊಂಡು ಹೋಗ್ತೀರಾ. ಇದನ್ನ ನೀವೇ ರಿಯಲೈಸ್ ಮಾಡ್ಕೊಂಡ್ರೆ ಯಾರೂ ಬೇಕಾಗಿಲ್ಲ, ನೀವೇ ಆರಾಮಾಗಿರ್ಬೋದು. ಸೊ ಧರ್ಮ, ಆಲ್ವೇಸ್ ಬಿ ವಿತ್ ಯೋರ್ ಧರ್ಮ. ಯೋಗಿಕ್ ಪಾತಲ್ಲಿರಿ, ನೀವೆಲ್ಲ ಯೋಗೀಸ್. ಆಸ್ ಸರ್ ಸೆಡ್, ಯೋಗಿಯಾಗಿದ್ದೀರಾ. ಒಂದೇ ಒಂದು ಆ ಈಗೋನ ಬಿಟ್ಟು ಹಾಕ್ಬಿಟ್ಟು ಫಸ್ಟ್ ಸೆಲ್ಫ್ ಅಕ್ಸೆಪ್ಟೆನ್ಸ್ ಮಾಡಿ. ನಾನಿದೆ, ನನ್ಗೆ ಇಷ್ಟೇ ಬರುತ್ತಪ್ಪ, ಅದನ್ನ ಫ್ರೂಟ್ಫುಲ್ ಆಗಿ ಮಾಡಿ, ಅದನ್ನ ಬೆಸ್ಟ್ ಆಗಿ ಕೊಡಿ. ನಾನು ಗುಡಿಸ್ತೀನಿ ಅಂದ್ರೆ ಪ್ಯೂರ್ ಆಗಿ ಗುಡಿಸಿ. ನಾನು ಟಾಯ್ಲೆಟ್ ಕ್ಲೀನ್ ಮಾಡ್ತೀನಿ ಅಂದ್ರೆ ಅದನ್ನ ಬೆಸ್ಟ್ ಆಗಿ ಟಾಯ್ಲೆಟ್ ಕ್ಲೀನ್ ಮಾಡಿ. ದಟ್ ಇಸ್ ಧರ್ಮ. ಆ ತರ ಮಾಡ್ಬಿಟ್ರೆ, ನಿಮ್ಮನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರೆ, ಇನ್ನೊಬ್ರು ಇದಾರಲ್ವಾ, ಆಲ್ವೇಸ್ ಕಾನ್ಫ್ಲಿಕ್ಟ್ಸ್ ಆಗೇ ಇರುತ್ತೆ. ನೀವು ಯಾರ ಹತ್ರ ಜಗಳ ಮಾಡ್ಕೊಂಡಿರ್ತೀರಾ, ಏನೋ ಒಂದು ಪ್ರಾಬ್ಲಮ್ ಬರುತ್ತೆ, ಅವರು ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರೆ. ಸೊ ನೀವು ಸರಿಯಾದ್ರೆ ಎಲ್ಲ ಸುತ್ತಿ ಇರೋರು ಸರಿಯಾಗ್ಬಿಡ್ತಾರಪ್ಪ, ಅಷ್ಟೇ. ಎನರ್ಜಿ ಇಸ್ ಆಲ್ ಅಬೌಟ್. ಸೊ ಐ ಡೋಂಟ್ ಟು ಟೇಕ್ ಮಚ್ ಟೈಮ್ ಸರ್. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಇಷ್ಟಾದ ಅಟ್ಲೀಸ್ಟ್ ನಾನೇನೋ ನಿಮ್ಗೆ ಹೇಳಿದ್ದೀನಿ. ಸೊ ಯು ಕ್ಯಾನ್ ಟೇಕ್ ಇಟ್ ಹೋಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಮರ್ಮ ಥೆರಪಿಯಿಂದ ಈಗಾಗಲೇ ನೋಡಿದ್ವಿ. ಮರ್ಮ ಥೆರಪಿ ಬಗ್ಗೆ ಮೇಡಮ್ ಹೇಳಿದ್ದಾರೆ 2 ಮಾತುಗಳು. ಮರ್ಮ ಥೆರಪಿ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಈಗಾಗಲೇ ಸುಮಾರು ಟ್ರೀಟ್ಮೆಂಟ್ಸ್ ಮಾಡಿದ್ದಾರೆ. ಇತ್ತೀಚಿನ ಕಾಲದಲ್ಲಿ ತಿಂಗಳಾಟ ಆಲ್ಮೋಸ್ಟ್ 1.5 ಮಂತ್ಸಿಂದ ಸೊ ಹಲವಾರು ಇಲ್ಲಿ ನಮ್ಮ ಸದಸ್ಯರು ಚಿಕಿತ್ಸೆಗಳು ತಗೊಂಡಿದ್ದಾರೆ, ಅದ್ಭುತ ಫಲಿತಗಳು ಪಟ್ಟಿದ್ದಾರೆ. ಈಗ 1 o'clock ಆದಮೇಲೆ ಮತ್ತೆ ಮರ್ಮ ಟ್ರೀಟ್ಮೆಂಟ್ಸ್ ಎಲ್ಲ ಶುರು ಆಗುತ್ತೆ.